ಅಂಬೇಡ್ಕರ್ ವಿಗ್ರಹವನ್ನು ಇಟ್ಟಿರೋದು ಒಂದು ರಾಜಕೀಯ ಅಂತ ಹೇಳ್ಬಿಟ್ಟು ಸುಧಾಕರ್ ಅವರು ಹೇಳಿದರು. ನೆನ್ನೆ ನಾನು ಕೇಳಿಸ್ಕೊಂಡೆ. ಪೂರ್ತಿಯಾಗಿ ಎಲ್ಲ ನನ್ನ ಮುಂದೆ ನಡೆದಿರೋ ವಿಚಾರಗಳನ್ನೇ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಅಂದರೆ, ನಾನು ಮತ್ತು ನಮ್ಮ ಸ್ನೇಹಿತ ಬೀಡಾ ಶ್ರೀನಿವಾಸ್ ಅವರು ಬೆಂಗಳೂರಿಗೆ ಹೋಗ್ತಾ ಇರ್ತೀವಿ. ಅವ್ರದ್ದೇ ಕಾರಲ್ಲಿ ಹೋಗ್ತಾ ಇರ್ತೀನಿ. ಬೀಡಾ ಶ್ರೀನಿವಾಸ್ ಅವ್ರ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಬಾಲಾಜಿ ರೆಡ್ಡಿ ಅವರು ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ದೀನು, ಸಿನ ಈ ಥರ ಅಂಬೇಡ್ಕರ್ ವಿಗ್ರಹ ಇಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ನವೀನ್ ಕೃಷ್ಣ ಅನ್ನೋರು ಮತ್ತು ಕೆಲವು ದಲಿತ ಸಂಘಟನೆಗಳವರು ಈ ಥರ ಮಾಡ್ತಾಯಿದ್ದಾರೆ. ಇದರಲ್ಲಿ ಗಲಾಟೆಗಳು ಅದು ಇದಾಗುತ್ತೆ, ಅದನ್ನು ಯಾವುದೇ ಕಾರಣಕ್ಕೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಬಾಲಾಜಿ ರೆಡ್ಡಿ ಅವರು ಹೇಳ್ತಾರೆ. ಮೊದಲನೇದಾಗಿ ಬಾಲಾಜಿ ರೆಡ್ಡಿ ಅವರು ಹೇಳಿದಾಗ ಆಯ್ತಣ್ಣ ನಾನೆಲ್ಲ ನೋಡ್ತೀನಿ ಅಣ್ಣ ಅಂತ ಹೇಳ್ತಾರೆ. ಮತ್ತೆ ಒಂದು 5 ನಿಮಿಷಕ್ಕೆ ಮತ್ತೆ ಸುಧಾಕರ್ ಅವರು ಫೋನ್ ಮಾಡ್ತಾರೆ. ಆ ಕಾರಲ್ಲಿ ಹೋಗ್ತಾ ಬಾಲಾಜಿ ರೆಡ್ಡಿ ಅವರು ನನ್ನ ಜೊತೆನೂ ಮಾತಾಡ್ತಾರೆ. ನೀವೆಲ್ಲ ಲೆಟ್ರ್ಗಳು ಕೊಡಬೇಕು, ಈ ಥರ ಮಾಡಬೇಕು, ಎಲ್ಲೆಲ್ಲಿ ಕೊಡಬೇಕಂತ. ಸುಧಾಕರ್ ಅವ್ರು ಫೋನ್ ಮಾಡ್ತಾರೆ 5 ನಿಮಿಷಕ್ಕೆ. ಸುಧಾಕರ್ ಅವ್ರು ಫೋನ್ ಮಾಡಿ ಏನು ಹೇಳ್ತಾರೆ ಅಂದರೆ, ನೋಡಪ್ಪ ಅಣ್ಣನಿಗೆ ಹೇಳಿದ್ದೀನಿ, ಬಾಲಾಜಿ ಅಣ್ಣನಿಗೆ ಲೆಟ್ರೆಲ್ಲ ತಯಾರಿಸ್ಕೊಡ್ತಾರೆ ನಿಮಗೆ. ಆ ಲೆಟ್ರ್ಗಳನ್ನು DC SP DDPI BO ಮತ್ತು ಕಮಿಷನರ್ಗೆ ಲೆಟ್ರ್ಗಳನ್ನು ನೀವು ಎತ್ಕೊಂಡೋಗಿ ತಲುಪಿಸಿ. ಅಷ್ಟೊತ್ತಿಗೆ ವಿಗ್ರಹ ಇಟ್ಟಿಲ್ಲ, ಒಂದು ದಿಂಡಾಗಿದೆ. ಆ ದಿಂಡಿಗೆ ಅಂಬೇಡ್ಕರ್ ವಿಗ್ರಹ ಇಡಬೇಕು ಅಂತ ಹೇಳ್ಬಿಟ್ಟು ಅವತ್ತೊಂದು ಚಿಕ್ಕದಾಗಿ ಗಲಾಟೆ ಆಗುತ್ತೆ. ಆವಾಗ ನಮಗೆ ಇದು ಫೋನ್ ಮಾಡೋದು ಯಾರು, ಸುಧಾಕರ್ ಅವರು ಮತ್ತು ಬಾಲಾಜಿ ರೆಡ್ಡಿ ಅವರು, ನಮ್ಮ ಫ್ರೆಂಡ್ ಬೀಡಾ ಶ್ರೀನಿವಾಸ್ ಅವ್ರಿಗೆ ಮಾತಾಡ್ತಾರೆ, ನನಗೂ ಮಾತಾಡ್ತಾರೆ. ಆವಾಗ ಈ ಥರ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಇದನ್ನು ಡ್ರಾಫ್ಟ್ ಹಾಕ್ಕೊಡೋದು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನು ನಮ್ಮ ಕಮಿಷನರ್ ಚಲಪತಿ. ಏನು ನಮ್ಮ ಅವರು ಹೆಬ್ಬಟ್ಟು ಹಾಕೋದು ಯಾರು, ನಮ್ಮ ಬೀಡಾ ಶ್ರೀನಿವಾಸ್ ಅವ್ರಿಗೆ ಓದೋದು ಬರೋದಿಲ್ಲ, ಅವ್ರಿಗೆ ಬರೆಯೋದೇನು ಬರೋದಿಲ್ಲ. ಆದರೆ ಇವರು ಹೇಳಿದ್ದನ್ನು ಅವರು ಹಾಕ್ಕೊಟ್ರೆ ಇವ್ರು ಎತ್ಕೊಂಡೋಗಿ ಕೊಡೋದು. ಆ ಡ್ರಾಫ್ಟ್ ಹಾಕಿದಾಗ ಆ ಡ್ರಾಫ್ಟನ್ನು ಇವರಿಗೆ ಒಂದು ವಾಟ್ಸಪ್ ಮಾಡ್ತಾರೆ. ಆ ವಾಟ್ಸಪ್ಪನ್ನು DYSP ಮುರಳೀಧರ್ ಅವರಿಗೆ ಕಳಿಸ್ಕೊಡ್ತಾರೆ. ಇನ್ನೊಂದನ್ನು ನಮ್ಮ ANMR ರಮೇಶ್, ನಿಮ್ಮ ಪ್ರೆಸ್ ಅವರಿಗೆ, ANMR ನ್ಯೂಸ್ ರಮೇಶ್ ಅವರಿಗೆ ಕಳಿಸ್ಕೊಡ್ತಾರೆ. 2 ಕಾಪಿಗಳನ್ನು ಕಳಿಸಿ ಅವರಿಬ್ಬರೂ ಓಕೆ ಕರೆಕ್ಟಾಗಿದೆ, ಇದನ್ನು ನೀವು ರಿಲೀಸ್ ಮಾಡ್ಬೋದು ಅಂತ ಹೇಳಿದಾಗ ಅವರು ರಿಲೀಸ್ ಮಾಡ್ತಾರೆ. ಇದರಲ್ಲಿ ಕಮಿಷನರ್ ಇದ್ದಾರೆ, DYSP ಇದ್ದಾರೆ, ನಿಮ್ಮ ಮಾಧ್ಯಮದ ANMR ಅವರಿದ್ದಾರೆ, ಸುಧಾಕರ್ ಮತ್ತು ಬಾಲಾಜಿ ಅವರು ಇವ್ರಿಗೆ ಹೇಳ್ಕೊಡ್ತಾರೆ. ಇದನ್ನು ಎತ್ಕೊಂಡೋಗಿ ಅಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಆವಾಗ ನಾವು ಎತ್ಕೊಂಡೋಗಿ DYSP SP ಇದಕ್ಕೆಲ್ಲ ಈ ಲೆಟ್ರೆಲ್ಲ ನಾನು ನೋಡಿದಾಗ ಅದರಲ್ಲಿ ನಮ್ಮ ಲೆಟ್ರಲ್ಲಿ ಅಂಬೇಡ್ಕರ್ ವಿಗ್ರಹ ಇಡುವುದರಿಂದ ಕೋಮುಗಲಭೆಗಳಾಗತ್ತೆ, ಕೋಮುಗಲಭೆಗಳಾಗಿ ಇಲ್ಲಿ ಒಂದು ಸ್ವಲ್ಪ ಜನ ಸತ್ತೋಗ್ತಾರೆ, ಅದಕ್ಕೋಸ್ಕರ ನಾವು ಇದನ್ನು ಇಡಬಾರ್ದು ಅಂತ ಹೇಳ್ಬಿಟ್ಟು ಲೆಟ್ರಲ್ಲಿ ಬರೆದಿರ್ತೀವಿ. ಇದೇನಪ್ಪ ಈ ಥರ ಇದೆ, ಏನಿದು ಅಂಬೇಡ್ಕರ್ ವಿಗ್ರಹ ಇಟ್ಟರೆ ಎಲ್ಲಿ ಇದಾಗುತ್ತೆ, ಕೋಮುಗಲಭೆಗಳಾಗುತ್ತೆ ಅಂತ ನನಗೂ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಆಯ್ತು ಇರಲಿ ಅಂತ ಹೇಳ್ಬಿಟ್ಟು ನಾನು ಬೇಜಾರಾಗಿದೆ. ಮತ್ತು ಸಾಯಂಕಾಲ ನಮ್ಮ ಫ್ರೆಂಡ್ ಅಮರ್ ಸಿಗ್ತಾರೆ. ಅಮರ್ ಕೂಡ ಏನಂತಾರೆ ಅಂದರೆ, ಏನು ಸರ್ ಅಂಬೇಡ್ಕರ್ ವಿಗ್ರಹ ಇಡೋದಕ್ಕೆ ಈ ಥರ ವಿರೋಧ ಮಾಡಿದ್ರೆ ಹೆಂಗೆ ಚೆನ್ನಾಗಿರತ್ತಾ, ಇದೆಲ್ಲ ಒಳ್ಳೇದಲ್ಲ ಸರ್, ಏನು ಸರ್ ಹೇಳೋದು, ನಿಮ್ಮ ಯಜಮಾನ್ರೇ ಈ ಥರ ನಮ್ಮ ಸುಧಾಕರ್ ಅವರೇ ಬೇಡ ಅಂತ ಹೇಳ್ತಾ ಇದ್ದಾರೆ, ನಾವೇನು ಸರ್ ಮಾಡೋದು, ನೋಡಿ ಸರ್ ಈ ಥರ ಅಂಬೇಡ್ಕರ್ ವಿಗ್ರಹ ಇಡೋದು ಬೇಡ ಅಂತ ಇದ್ದರೆ ನಮಗೆಲ್ಲೋ ಒಂಥರ ಹೊಟ್ಟೆ ಉರಿತಾ ಇದೆ, ಏನು ಸರ್ ಮಾಡೋದು ಅಂತ. ಅವಾಗ ಇವರಿಬ್ರು ಒಂಥರ ಇದಾಗುತ್ತೆ, ಸ್ಟ್ರಗಲ್ ಆಗುತ್ತೆ ಇವರಿಬ್ಬರಿಗೂ, ಬೀಡಾ ಶ್ರೀನಿವಾಸ್ ಅಮ್ಮರಿಗೆ. ಈ ಥರ ಎಲ್ಲ ಮಾಡಬಾರ್ದಪ್ಪ ಅಂತ ಹೇಳ್ಬಿಟ್ಟು ಅವರು ಬೈತಾರೆ. ಇದಾಗುತ್ತೆ, ಇದು ಬಿಡೋದಿಲ್ಲ, ನಾವು ಲೆಟ್ರ್ಗಳೂ ಎತ್ಕೊಂಡೋಗಿ ಕೊಡ್ತೀವಿ. ಆಗಿದ್ದಾದಮೇಲೆ ಒಂದು ವಾರಕ್ಕೆ ವಿಗ್ರಹ ಇಟ್ಬಿಡ್ತಾರೆ. ಇಟ್ಬಿಟ್ಟಿದ್ದಾದಮೇಲೆ ಮತ್ತು ನಮ್ಮ ಇವರು ಡಿಸೆಂಬರ್ 6ಗೆ ಪೂಜೆ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಸ್ವಲ್ಪ ರಬ್ಬಾಗುತ್ತೆ. ಮತ್ತು ನಮ್ಮವ್ರು ದಡ್ಡಿ ಕೂತ್ಕೊಂಡಿದ್ದಾದಮೇಲೆ ನನಗೆ ಇದೆಲ್ಲ ಗೊತ್ತಾಗ್ತಾ ಇದೆ, ಪೂರ್ತಿಯಾಗಿ ಇದರಲ್ಲಿ ವಿರೋಧ ಇದೆ, ಇದಾಗ್ತಾ ಇದೆ, ಸುಧಾಕರ್ ಅವರೇ ವಿರೋಧ ಮಾಡ್ತಾ ಇದ್ದಾರೆ ಅಂತ ನಮಗೆ ಪೂರ್ತಿಯಾಗಿ ಕಣ್ಣಿಗೆ ಕಾಣಿಸ್ತಾ ಇದೆ. ನಮ್ಮ ಮುಂದೆನೇ ನಡೀತಾ ಇದೆ, ನಮ್ಮ ಮುಂದೆನೇ ಎಲ್ಲ ಇದಾಗ್ತಾ ಇದೆ. ಆದರೆ ಮೊರಸೂರು ಕೃಷ್ಣಪ್ಪ ಅನ್ನೋರು ಇಲ್ಲಿ ಬಂದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಧರಣಿಯಲ್ಲಿ. ಪ್ರೆಸ್ ಮೀಟ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಬೀಡಾ ಶ್ರೀನಿವಾಸ್ ಅವರು ನನಗೆ ಹೇಳಿದ್ರು, ನಿಮ್ಮ ವಿಗ್ರಹ ನೀವು ಎತ್ಕೊಂಡು ಹೋಗ್ಬಿಡಿ, SP ಮಾತಾಡ್ತೀನಿ, ನಾನು DG ಮಾತಾಡ್ತೀನಿ, ಮುಖ್ಯಮಂತ್ರಿ ಕೈಯಲ್ಲಿ ನಿಮ್ಗೆ ಸನ್ಮಾನ ಮಾಡಿಸ್ತೀನಿ, ನಿಮ್ಮ ವಿಗ್ರಹ ನೀವು ಇದು ಕಂಕಳಲ್ಲಿ ಇಟ್ಕೊಂಡು ಹೋಗ್ಬಿಡಿ, ಮೇಲಿರೋ ಕೇಸುಗಳೆಲ್ಲ ತೆಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ನನಗೆ ಆವಾಗ ಗೊತ್ತಾಗಿದ್ದು, ಇವ್ರು ಹೇಳ್ತಾ ಇದ್ದಾರೆ ಏನಂತ, ಇವಾಗ ಎತ್ಕೊಂಡು ಹೋಗ್ಬಿಡಿ ವಿಗ್ರಹನ ಅಂತ ಬೀಡಾ ಶ್ರೀನಿವಾಸ್ ಅವ್ರು ಹೇಳ್ತಾ ಇದ್ದಾರೆ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು. ಏನಪ್ಪ ಇದು, ನನ್ನ ಜೊತೆಲೇ ಇದ್ದಾನೆ, ಯಾವಾಗ ಇದನ್ನು ಎಲ್ಲ ಮಾತಾಡಿದ್ದಾರೆ ಅಂದರೆ, ಮತ್ತು ವಿತ್ ರೆಕಾರ್ಡ್ ಇದೆ ಆತನ ಹತ್ರ. ಯಾರ ಹತ್ರ? ಮೊರಸೂರು ಕೃಷ್ಣಪ್ಪ ಅವ್ರ ಹತ್ರ. ನಿಜಾನೇ ಹೇಳಿದ್ದಾನೆ ಇದನ್ನು. ನನಗೆ ಆವತ್ತೇ ಗೊತ್ತಾಗಿದ್ದು. ಅವತ್ತು ರಾತ್ರಿ 10:30ವರೆವರೆಗೂ ನಾನು ಸುಧಾಕರ್ ಮನೆಯಲ್ಲಿದ್ದೆ.
ಇದ್ದಾಗ ನಾನು ಈ ಥರ ಆಗಿದೆಡ, ನಾನು ಈಗ ಲೆಟ್ರ್ ಕೊಡಬೇಕು, ಬೆಳಗ್ಗೆ DC ಅವ್ರಿಗೆ ಕೊಡಬೇಕು, ಎಲ್ಲ ರೆಡಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆಯಿತು ಕೊಡಪ್ಪ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಸುಧಾಕರ್ ಅವರು ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಂದರೆ DC ಅವ್ರಿಗೆ ಹೇಳ್ತೀನಿ, SP ಅವ್ರಿಗೆ ಹೇಳ್ತೀನಿ, ನೀನು ಹೋಗಿ ಅಲ್ಲಿ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ನನಗೆ ಯಾಕೋ ಬೇಜಾರಾಯಿತು. ಇವರು ಇದ್ಕೊಂಡು ವಿಗ್ರಹ ಎತ್ಬಿಡು ಅಂತ ಹೇಳ್ಬಿಟ್ಟು ಇವ್ರ ರೆಕಾರ್ಡಲ್ಲಿದೆ, ಏನಪ್ಪ ಇವ್ರು ಇಂಥವ್ರು ಅಂತ ಹೇಳ್ಬಿಟ್ಟು ನಾನು ಸುಧಾಕರ್ ಅವ್ರ ಜೊತೆಯಲ್ಲಿ ಬಿಟ್ಟು ಬಂದಿದ್ದೆ. ಕಾಂಗ್ರೆಸ್ಸನ್ನು ಬಿಟ್ಟು ಬಂದಿದ್ದು ಅಂಬೇಡ್ಕರ್ ವಿರುದ್ಧ ಇದ್ದಾರೆ ಅಂತ ಸುಧಾಕರ್ ಅವ್ರನ್ನ ಬಿಟ್ಟಿದ್ದು. ಅಂಬೇಡ್ಕರ್ ವಿಗ್ರಹದ ವಿರುದ್ಧ ಇದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಬಿಟ್ಟು ಬಂದಿದ್ದು. ಅವ್ರು ಹೇಳ್ತಾ ಇದ್ರಲ್ವ ನಿನ್ನೆ, ಇದರ ಹಿಂದ್ಗಡೆ ಯಾರಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಒರಿಜಿನಲ್ ಆಗಿ ಸುಧಾಕರ್ ಅವರು ಇದರ ವಿರುದ್ಧ ಇರೋದು, ಇದರ ಹಿಂದ್ಗಡೆ ಇಟ್ಟಿರೋದು JK ಅವರು ಇಡೋದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವ. ಇರಲಿ, ಅವ್ರು ಇಡೋದಕ್ಕಿದ್ದಾರೇನೋ, ಇವ್ರು ಎತ್ತಾಕೋದಕ್ಕಿದ್ದಾರೆ. ಒರಿಜಿನಲ್ ಆಗಿ ರಾಜಕೀಯ ತಂದಿದ್ದೇ ಸುಧಾಕರ್ ಅವರು. ಈ ವಿಚಾರದಲ್ಲಿ ನಾವೆಲ್ಲ ದಲಿತ ಸಂಘಟನೆಗಳವರು, ದಲಿತರು ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ. ಬೆಂಬಲ ಕೊಟ್ಟಿರ್ಬೋದು, ಗೋಪಿ ಕೊಟ್ಟಿರ್ಬೋದು, JK ಕೊಟ್ಟಿರ್ಬೋದು, ನಾನೆಲ್ಲ ನೋಡ್ತಾ ಇದ್ದೀನಿ. ಅಲ್ಲಿಂದ ವಾಪಸ್ ಬಂದಮೇಲೆ ಇಲ್ಲಿದೆ ಪೂರ್ತಿಯಾಗಿ. ಇಲ್ಲಿ ನಡೆದಿರೋದು ಪೂರ್ತಿಯಾಗಿ ರಾಜಕೀಯವನ್ನು ತಂದಿದ್ದೇ ಸುಧಾಕರ್ ಅವರು. ಇಲ್ಲದೇ ಇದ್ದಿದ್ರೆ ರಾಜಕೀಯ ಇರ್ತಾ ಇರಲಿಲ್ಲ. ಮತ್ತು ಅದರ ಜೊತೆಗೆ ಈ ವಿಗ್ರಹವನ್ನು ಯಾವುದೇ ರೀತಿಯಲ್ಲಿ ಇಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಬಾಲಾಜಿ ರೆಡ್ಡಿ ಅವರಿಗೆ ಜಾಸ್ತಿ ಮನಸ್ಸಲ್ಲಿತ್ತು. ಅದನ್ನು ಮಾಡಿ ತೋರಿಸಿದ್ದಾರೆ. ನಾನೇ ಪ್ರತ್ಯಕ್ಷ ಸಾಕ್ಷಿ, ನಾನೇ ಪ್ರತ್ಯಕ್ಷವಾಗಿದ್ದೀನಿ. ಅವರಿಗೆ ಇದೆಲ್ಲ ವಿರೋಧ ಮಾಡೋದಕ್ಕೆ ಕಾರಣ ಸುಧಾಕರ್ ಅವರು. ಇನ್ನು ಏನಾದರೂ ಹೇಳ್ಬೇಕಾ? ಇನ್ನೂ ಏನಾದರೂ